ಇನ್ನು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕನೊಬ್ಬ ದೌರ್ಜನ್ಯ ತೋರಿದಾನೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. 73 ವರ್ಷದ ವೃದ್ಧ ದಂಪತಿ ಮೇಲೆ ಈ ಚಿಕ್ಕಮಗಳೂರಿನ ಕಾಂಗ್ರೆಸ್ ನಾಯಕನೊಬ್ಬ ದರ್ಪ ಮೆರೆದಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂಥ ಆರೋಪ. ಕೊಪ್ಪ ತಾಲೂಕಿನ ಬೇರುಕೂಡಿಗೆ ಗ್ರಾಮದಲ್ಲಿ ಆಗಿರುವಂಥ ಪ್ರಕರಣ ಇದು. ಸರ್ಕಾರಿ ಜಾಗದಲ್ಲಿರುವಂತಹ ಮನೆಯನ್ನ ಖಾಲಿ ಮಾಡಿ ಅಂತ ಹೇಳಿ ಈತ ಹೇಳಿದ್ನಂತೆ. ಫಸ್ಟ್ ಆಫ್ ಆಲ್ ಸರ್ಕಾರಿ ಜಾಗದಲ್ಲಿ ಅವ್ರ ಮನೆ ಇದೆ ಅಂತ ಹೇಳಿದ್ರೆ ಅದನ್ನ ತೆರವುಗೊಳಿಸಬೇಕು, ಖಾಲಿ ಮಾಡಿಸ್ಬೇಕು, ನಿಜ. ಆದ್ರೆ ಆ ನೆಪದಲ್ಲಿ ದೌರ್ಜನ್ಯ ಎಸಗ್ತಾ ಇದ್ದಾರೆ ಅಂತೇಳಿ ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದಾರಂತೆ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮೀಗಾ ಮೇಲೆ ಈಗ ಆರೋಪ ಇದೆ. ಮನೆಯ ಬಾಗಿಲು, ಗೇಟು ಇದನ್ನೆಲ್ಲ ಮುರಿದು ನೀರಿನ ಮೋಟರ್ನ ಮುರಿದಾಕಿ, ಮೀಟರ್ ಬೋರ್ಡನ್ನ ಕಿತ್ತಾಕಿ, ಹಿಂಗೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಈ ಸಚಿನ್ ಮೀಗಾ ಅನ್ನುವಂಥದ್ರ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ದಾರೆ ವೃದ್ಧ ದಂಪತಿ. ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಈ ವೃದ್ಧ ದಂಪತಿ. ಇದಕ್ಕೆ ಬೇರೆ ಇನ್ನೊಂದು ಕಾರಣ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಏನಂದ್ರೆ ವೃದ್ಧರ ಬಳಿ ಸುಮಾರು 5.25 ಎಕರೆ ಜಮೀನು ಖರೀದಿಸಿದ್ರಂತೆ ಈ ಸಚಿನ್ ಮೀಗಾ. ವಾಸದ ಮನೆಯನ್ನ ಮಾರಾಟ ಮಾಡಿಲ್ಲ ವೃದ್ಧ ರಮೇಶ್ ಭಟ್. ಸೊ ಖರೀದಿಸಿದ ಜಮೀನಿಗೆ ಹಣನೂ ಕೂಡ ಕೊಟ್ಟಿದಾರಂತೆ ಸಚಿನ್ ಮೀಗಾ. ನನ್ನ ಹೆಂಡತಿ ಹೆಸರಿನಲ್ಲಿ ತೋಟ ಖರೀದಿ ಮಾಡಿದ್ದಾರೆ, ತನ್ನ ಹೆಂಡತಿ ಹೆಸರಿನಲ್ಲಿ ಸಚಿನ್ ಮೀಗಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇದೆ ಮಾಹಿತಿ. ಹಾಗೆ ಈ ವೃದ್ಧರು ಇರೋ ವಾಸದ ಮನೆ ಬಿಟ್ಟು ಹೋಗಿ ನೀವು ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ. ಸೊ ಇದು ಸರ್ಕಾರಿ ಜಾಗದಲ್ಲಿದೆ ನಿಮ್ಮ ಮನೆ, ಸೊ ಹಾಗಾಗಿ ನೀವು ಬಿಡಬೇಕು ಅನ್ನುವಂಥದ್ರ ಬಗ್ಗೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ. ಲೈಟ್ ಮೀಟರ್ ಎಲ್ಲ ಮೀಗಾ ಸಚಿನ ಕಿತ್ಕೊಂಡು ಹೋಗಿದ್ದಾನೆ. ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕ್ಕೊಳಕ್ಕೂ ಬಿಟ್ಟಿಲ್ಲ. ನಮಗೆ 3 ದಿವಸದಿಂದ ನೀರಿಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗದೆ ಮಧ್ಯಾಹ್ನ ನಮ್ಮ ಯಜಮಾನ್ರು ಊಟ ತರಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು. ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವ್ರನ್ನ ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮೂರಲ್ಲಿ ಇಬ್ಬರು ಹುಡುಗರು ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬಂದರು. ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ. ಆಮೇಲೆ 5 ಗಂಟೆ ಮೇಲೆ SP DSP ಇನ್ನೊಬ್ರು ಎಲ್ಲ ಬಂದು ಇಲ್ಲೆಲ್ಲ ನೋಡ್ಬಿಟ್ಟು ಈ ಜಾಗ ಸರ್ಕಾರಿ ಜಾಗ, ಹಿಡುವಳಿ ಸಕ್ರಮದ ಭೂಮಿ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಎಲ್ಲ ನೋಡಿಕೊಂಡು ನಮಗೆ ಧೈರ್ಯ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ನಾನು ಸಚಿನ್ ಮೀಗಾ ಅನ್ನೋರಿಗೆ 1 ಎಕರೆ 35 ಗುಂಟೆ ನಲ್ಲಿ 101 ಸರ್ವೆ ನಂಬರಲ್ಲಿ ಮತ್ತು 4 ಎಕರೆ 153 ಸರ್ವೆ ನಂಬರಲ್ಲಿ ಜಮೀನು ಮಾರಾಟ ಮಾಡಿರ್ತೀನಿ. ಒಪ್ಪಂದ ಮಾಡ್ಕೊಳ್ಳೋತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ. ಆದರೆ ಕ್ರಯಪತ್ರ ಆಗೋತ್ತಿಗೆ ಮನೇನ ರಿಜಿಸ್ಟರ್ ಆಗಿರಲ್ಲ, ಜಮೀನು ಮಾತ್ರ ರಿಜಿಸ್ಟರ್ ಆಗಿರುತ್ತೆ. ಮನೆ ಬಗ್ಗೆ ದುಡ್ಡು ಬಂದಿಲ್ಲ ನನಗೆ. ಹಾಗಾಗಿ ನನಗೆ ಮತ್ತು ಅವರು ನಮ್ಮ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ, ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ, ಎಲೆಕ್ಟ್ರಿಕ್ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವರೆಲ್ಲ ನಮಗೆಲ್ಲ ಹೆದರಿಕೆ. ಸೊ ಇದು ಈಗ ಸಚಿನ್ ಮೀಗಾ ಮೇಲೆ ಕೇಳಿ ಬಂದಿರುವಂಥ ಆರೋಪ. ಇಲ್ಲ ಆ್ಯಕ್ಚುಲ್ ಸುದ್ದಿ ಇರುವಂಥದ್ದು ಏನಂತ ಹೇಳಿದ್ರೆ, ಇವರು ವೃದ್ಧ ದಂಪತಿ ಒಂದು 5 ಎಕರೆ ಜಮೀನು ಮಾರಿದ್ದಾರೆ, ಜೊತೆಗೆ ಮನೆಯೂ ಕೂಡ ಕೊಡ್ತೀನಿ ಅಂತ ಹೇಳಿದ್ರಂತೆ. ಬಟ್ ಕ್ರಯಪತ್ರ ಏನಾಗಿಲ್ಲ, ಅದನ್ನು ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ಮನೆ ಆಗಲ್ಲ, ನಾವು ಇರಬೇಕು, ಇರೋ ತನಕ ನಾವು ಇರ್ತೀವಿ, ಮನೆ ಕೊಡೋಕ್ಕಾಗಲ್ಲ ಅಂತೇನೋ ಹೇಳಿದ್ದಾರೆ ವೃದ್ಧ ದಂಪತಿ. ಸೊ ಹಾಗಾಗಿ ಸಚಿನ್ ಮೀಗಾ, ಯಾಕಂದರೆ ಅವರು ಏನು ತೋಟ ಖರೀದಿ ಮಾಡಿದಾರಲ್ಲ ಈಗ 5 ಎಕರೆ, ಅದ್ರ ಪಕ್ಕದಲ್ಲೇ ಇದೆಯಂತೆ ರಮೇಶ್ ಭಟ್ ಅವ್ರ ಮನೆ. ಸೊ ಹಾಗಾಗಿ ಅದಿದ್ದರೆ ಈ ತೋಟಕ್ಕೂ ಅನುಕೂಲ ಆಗುತ್ತೆ ಅನ್ನೋದು ಸಚಿನ್ ಪ್ಲ್ಯಾನು. ಸೊ ಹಾಗಾಗಿ ಬಿಟ್ಟೋಗಿ ಮನೆನ ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ವಿನಾಕಾರಣ ಬಂದು ಇಲ್ಲ ಇದು ಸರ್ಕಾರಿ ಜಾಗದಲ್ಲಿ ನೀವು ಕಟ್ಟಿಸ್ಕೊಂಡಿರೋದು, ನೀವು ಇಲ್ಲೀಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದ್ದೀರಿ, ಸೊ ಅದನ್ನು ಬಿಟ್ಟೋಗಿ ಅನ್ನೋಂಥದ್ರ ಬಗ್ಗೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತೇಳಿ ಈಗ ವೃದ್ಧ ದಂಪತಿ ಆರೋಪವನ್ನು ಮಾಡ್ತಾ ಇದ್ದಾರೆ.